ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲ ಧರ್ಮದವ್ರಿಗೂ ಲೆಕ್ಕ ಹಾಕಿ ನಾವು ಕೊಡೋದು. ಈಗ ಸರ್ಕಾರ ಈಗ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ, ಇಲ್ಲಿ ಡೆಪ್ಟಿ ಸಿ ಎಂ ನಿಂತಿದ್ದೀನಿ. ಧಾರ್ಮಿಕ ಇಲಾಖೆನ ಮುಚ್ಚಿಬಿಡಿ, ಮತ್ತೆ ವಕ್ಫ್ ಬೋರ್ಡ್ನ ಮುಚ್ಚಿಬಿಡಿ. ಮತ್ತೆ BJP ಯಾಕೆ ಧಾರ್ಮಿಕ ವಕ್ಫ್ ಬೋರ್ಡ್ನ ಮುಚ್ಚಕ್ಕಾಗಲಿಲ್ಲ? ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ನ ಯಾಕೆ ಮುಚ್ಚಕ್ಕಾಗಲಿಲ್ಲ? ಅವ್ರ ಕೈಯಲ್ಲಿ ಒಂದು ಸೀಟ್ ಕೊಡದೇ ಇರ್ಬೋದು, ಅವರು ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು, ಕ್ರಿಶ್ಚಿಯನ್ಸ್ಗೂ ಕೊಡದೇ ಇರ್ಬೋದು. ಬಟ್ ವೈ ದೇ ಡಿಡ್ ನಾಟ್ ಕ್ಲೋಸ್? ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ರೈಟ್. ಈ ದೇಶದಲ್ಲಿ ಎಲ್ಲ ವರ್ಗದವರು, ಈಗ ಅವ್ರು ಬೇರೆ ನೀರು ಕುಡಿತಾರಾ, ನಾನು ಬೇರೆ ನೀರು ಕುಡಿತೀನ? ಈ ಭೂಮಿಗೆ ಏನಾದ್ರು ಜಾತಿ ಇದೆಯಾ? ಭೂಮಿಗೆ ಏನಾದ್ರು ಧರ್ಮ ಇದೆಯಾ? ಗಾಳಿಗೆ ಯಾರಿಗೂ ಇಲ್ಲ. ನೋಡ್ರಿ, ಹಿಂದೆ SM ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸರಿಟ್ಟೆ ನಾನು. ಪಾಂಚಜನ್ಯ ಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯನ ಕೈಲಿ, ಇವರು ನಮ್ಮ CM ಲಿಂಗಪ್ಪನ ಕೈಲಿ ಶಂಕ ಊಸ್ತೆ. ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಹೇಳಿದ್ರು. ಪಾಂಚಜನ್ಯ ಅಂತ ಅಂದ್ರೆ BJPದು ಅದನ್ನ ಪೇಪರ್, ಇದು RSS ಅದೊಂದು ಪತ್ರಿಕೆನ ಮೌತ್ ಪೀಸು ಅಂತ ಅಂದ್ಬಿಟ್ಟು ಗೊತ್ತು ಕಂಪ್ಲೇಂಟ್ ಹೇಳಿದ್ರು. ಹಂಗಂತ ಎಲ್ಲರಿಗೂ ನಾವು ಬರ್ಕೊಟ್ಬಿಟ್ಟಿದೀವ RSS ಅವ್ರಿಗೆ, ನಿಮಗೆ BJP ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ, ಬರೀ ನಮ್ದಿದು ಅಂತ? ನೋ. ಈಗ ಸಿದ್ದರಾಮಯ್ಯವ್ರ ಹೆಸರು ಯಾರು ಚೇಂಜ್ ಮಾಡೋಕ್ಕಾಗ್ತದ? ಅವ್ರ ಅಪ್ಪ ಅಮ್ಮ ಹೆಸರಿಟ್ಟಿರೋದನ್ನ ಚೇಂಜ್ ಮಾಡೋಕ್ಕಾಗ್ತದ? ನನ್ನ ಹೆಸರನ್ನ ಚೇಂಜ್ ಮಾಡೋಕ್ಕಾಗ್ತದ? ನಮ್ಮ ರಾಹುಲ್ ಗಾಂಧಿ, ಅವ್ರ ಲೀಡರ್, ಯು ನೋ, ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಶಿವ ಭಕ್ತ. Rahul Gandhi took Diksha in Karnataka, in Murgamata. It is his belief. He has gone to North Kedarnath. ಅಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಸ್ವಾಮಿಗಳು ಗೊತ್ತಾ? ಕೇದಾರ್ನಾಥ್ ಅಲ್ಲಿ ಬೆಂಗಳೂರು ಬಗ್ಗೆ ತಾವು ಬೆಂಗಳೂರಿನ ಇನ್ಚಾರ್ಜ್ ಇದ್ದಂತ ಮನುಷ್ಯ, ನೀವೇ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದೀರಾ ಅನ್ನೋದು ಅದೆಲ್ಲ ನಿನ್ನೆ ಮೊನ್ನೆ ಮಾತಾಡಿದ್ದೀನಿ. ನಡೀರಿ ಅಸೆಂಬ್ಲಿಲಿ. ಮಾತಾಡೋರೆಲ್ಲ ಹೇಳೋದವರೆಲ್ಲ ಅಸೆಂಬ್ಲಿಲಿ ಬಂದು ಬೆಂಗಳೂರನ್ನ ಚೂರ್ ಚೂರ್ ಮಾಡಕ್ ಹೊರಟಿದ್ದೀರಿ ನೀವು. ಅದೆಲ್ಲ ಅಸೆಂಬ್ಲಿಲಿ ಮಾತಾಡಲಿ.